ಹಲೋ. ಸುಮಂತನಪ್ಪ. ಹಾ, ಯಾರು ನೀವೇ? ನಾನು ಸಂಧ್ಯಾ ಮಾತಾಡೋದು. ನಿನ್ ಆಡಿಯೋಗಳು ತುಂಬಾ ಎಲ್ಲಾ ಗೊತ್ತಿದೆ, ಯಾರು ಅಂತ ಗೊತ್ತಿಲ್ಲ ಅಂತ ಮಾತಾಡಕ್ ಹೋಗ್ಬೇಡ ಸುಮಂತ್, ಆಯ್ತಾ? ನನ್ಗೆ ಯಾರು ಅಂತ ಗೊತ್ತಿಲ್ಲ. ಸಂಧ್ಯಾ ಅವ್ರೆ ಅಂತ ಮಾತಾಡಿದ್ಯಲ್ಲಪ್ಪ ಆಡಿಯೋದಲ್ಲಿ. ಯಾವ ಸಂಧ್ಯಾ ಅವರು? ಗುಂಡಾಗ್ಲಾ ಅಂತ ಹಾಕಿದ್ರಲ್ಲ ಪೋಸ್ಟರ್, ಯಾವ ಸಂಧ್ಯಾ? ಅದು ಮೇಡಮ್ ನೀವು ಸಂಧ್ಯಾ ಅಲ್ಲ. ಇನ್ಯಾವ ಸಂಧ್ಯಾ? ಅದೇ ಸೇತು ಬ್ಲಾಗ್ ಅವರ ಲವರ್ ಆಗಿರುವಂತ ಸಂಧ್ಯಾ. ಅದ್ ಯಾವ ಸಂಧ್ಯಾ? ಆ ವಾಯ್ಸ್ ನನಗ್ ಬೇಕು. ಅದ್ ಯಾರ್? ಒಂದ್ ನಿಮಿಷ ಕೇಳಪ್ಪ, ಇಲ್ಲಿ ಕೇಳಿಸ್ಕೊಳ್ಳಿ. ನಾನೇ ಆ ಪೋಸ್ಟ್ ಹಾಕಿರೋದು, ಆಯ್ತಾ? ಅದಾದ್ಮೇಲೆ ಹೇಳಿದ್ಯಲ್ಲ ಗಾಂಡೋಗ್ಲು ಅಂತ ಹಾಕಿರೋದು ಸಂಧ್ಯಾ ಅವ್ರಿಗೆ ನೋಟಿಸ್ ಕೊಟ್ಟಿದೀನಿ ಗೊತ್ತಾ ಅಂತ ಹೇಳಿ. ಯಾವ ಸಂಧ್ಯಾ ಅದು ಅಂತ ಹೇಳಿ ನನಗೆ ಒಂದ್ ನಿಮಿಷ ಕೇಳಿಸ್ಕೊಳಪ್ಪ ಇಲ್ಲಿ. ನನಗೆ ಆ ಸಂಧ್ಯಾ ನೀನ್ ಹೇಳ್ತಾ ಇದೆಯಲ್ಲ ಸಂಧ್ಯಾ, ಆ ಸಂಧ್ಯಾ ಫೋಟೋ, ಆ ಸಂಧ್ಯಾ ಎಲ್ಲಿ ಪೋಸ್ಟ್ ಮಾಡಿದಾಳೆ, ಯಾವ ಸಂಧ್ಯಾ ಬಗ್ಗೆ ಮಾತಾಡಿದ್ಯಾ, ನೀನ್ ನನಗೆ ಡೀಟೇಲ್ಸ್ ಕೊಡ್ಬೇಕು. ಮೊದ್ಲು ಸಂಧ್ಯಾ ವಾಯ್ಸ್ ಅಂತ ನೇಮಿತ್ತು ಇದು ಯೂಟ್ಯೂಬ್ ಅಲ್ಲಿ. ಟ್ರೆಂಡಿಂಗ್ ನ್ಯೂಸ್ ಅಂತ ನ್ಯೂಸ್ ಇದು ಚೇಂಜ್ ಮಾಡ್ಕೊಂಡಿದ್ದಾರೆ. ಸರಿ ಆಯ್ತು, ನೀನು ಟ್ರೆಂಡಿಂಗೋ ಸಂಧ್ಯಾ ವಾಯ್ಸು, ನನಗೆ ಸಂಧ್ಯಾಂದು ಡೀಟೇಲ್ಸ್ ಬೇಕು. ಆ ಸಂಧ್ಯಾಗಾನ ಏನಾದ್ರೂ ನಾನ್ ಆಗಿದ್ರೆ ಸುಮಂತ್, ಕಿರಿಕೀರ್ತಿ ತಮ್ಮನಾಗಾದ್ರೂ ಇರೋ, ವಸಂತ್ ಗಿಳಿಯರ್ ಚೇಳ ಆದ್ರೂ ಆಗಿರೋ, ಇಲ್ಲ ರಾಕೇಶ್ ಶೆಟ್ಟಿ ಒಂದ್ ನಿಮಿಷ ಕೇಳೋಲೆ. ನೀನ್ ಮಾಡ್ತಾ ಇರೋದು ಒಂದೊಂದ್ ಕೆಲ್ಸ ಒಂದು ಚಿಕ್ಕ ಮುಚ್ಕೊಂಡ್ ಕೇಳಿಸ್ಕೊಳ್ಳಲೆ, ರೆಕಾರ್ಡ್ ಮಾಡ್ಕೊಂಡು ಹಾಕಲಿ. ಸೌಜನ್ಯ ಪ್ರಕರಣ ದಿಕ್ತಪ್ಪು ಅಂತ ಕೆಲಸ ಮಾಡ್ತಾ ಇರೋ ಬೋಳಿ ಮಕ್ಕಳು ನೀವು. ಏನು ಮಾತಾಡ್ಬೇಕು? ಏನು ರೆಸ್ಪೆಕ್ಟ್ ಕೊಡ್ಬೇಕು ನಿನಗೆ? ಏನ್ ರೆಸ್ಪೆಕ್ಟ್ ಕೊಡ್ಬೇಕು ನಿನಗೆ? ನೀನ್ ಒಂದೊಂದು ಆಡಿಯೋ ಕೇಳಿಸ್ಕೊಳ್ತಾ ಇದ್ರೆ ಮುಚ್ಕೊಂಡು ನಿಂದು ಒಂದೊಂದು ಆಡಿಯೋ ಕೇಳಿಸ್ಕೊಂಡು ಏನ್ ರೆಸ್ಪೆಕ್ಟ್ ನಿನಗೆ? ರೆಸ್ಪೆಕ್ಟ್ ಇದೆಯಾ ನಿನಗೆ? ನಾಚಿಕೆ ಮನೋಭಾವ ಇದೆಯಾ ನಿನಗೆ? ಸೌಜನ್ಯ ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ಸಕ್ ಯೋಗ್ಯತೆ ಇಲ್ಲ ಅಂದ್ರೆ ಚಿಕ್ಕ ಮುಚ್ಕೊಂಡು ಬಿದ್ದಿರ್ಬೇಕು. ಯಾವಾಗ ನಿಮ್ಗೆಲ್ಲ ಮಾತಾಡಕ್ಕೆ ಇರೋದು? ನ್ಯಾಯ ಯಾಕೆ ಸಿಗಲ್ಲ? ಯಾಕೆ ಸಿಗಲ್ಲ? ನಿನ್ ಮನೇಲಿ ಹೆಣ್ಮಕ್ಳಿಲ್ವೇನೋ? ಕೋರ್ಟಲ್ಲಿ ಸಿಗುತ್ತಲ್ಲ, ಮತ್ತೆ ನೀವ್ ಯಾಕೆ ಬೀದಿ ಹೋರಾಟ ಮಾಡ್ತಾ ಇದ್ದೀರಾ? ಬೀದಿ ಹೋರಾಟ ಯಾಕೋ ಮಾಡ್ತಾ ಇದ್ದೀರಾ? ಬೀದಿ ನೀವ್ ಯಾಕೆ ಹೋರಾಟ ಮಾಡ್ತಾ ಇರೋದು? ನ್ಯಾಯ ಸಿಗುತ್ತಲ್ಲ, ಹಂಗಾದ್ರೆ ನೀನ್ ಮುಚ್ಕೊಂಡಿದ್ದಾಳೆ. ಬೀದಿ ಹೋರಾಟ ಜನಾಕ್ರೋಶ ಬಗ್ಗೆ ಏನಾದ್ರು ಗೊತ್ತಿದೆಯಲ್ಲ ನಿನ್ಗೆ? ಜನಾಕ್ರೋಶ ಬಗ್ಗೆ ಗೊತ್ತಿದೆಯಲ್ಲ ನಿನ್ಗೆ? ಜನ ನಿಂತ್ಕೊಂಡ್ರೆ ನೇಪಾಳದಲ್ಲಿ ಏನಾಗ್ತದೆ ಅಂತ ನೋಡು. ಬೀದಿ ಹೋರಾಟದ ಬಗ್ಗೆ ಆತರ ಸೀರಿಯಸ್ ಮಾತಾಡಕ್ ಹೋಗ್ಬೇಡ. ಫ್ರೀಡಮ್ ಪರ್ಸನ್ ನಾವಷ್ಟೇ ಹಾಕಿಲ್ಲ. ನೀ ಇಡಿಯಟ್ನ ತಂದು ಹೆಣ್ಮಕ್ಳಿದಾರೇನೋ ನಿನ್ ಮನೇಲಿ? ನಿಮ್ ತಾಯಿನ್ ಬಂದ್ ಪ್ರಶ್ನೆ ಮಾಡ್ತೀನಿ ನಾನು, ಇದೇನ ನಿನ್ ಬುದ್ಧಿ ಕಳ್ಸಿರೋದು ಅಂತ ಹೇಳಿ ಸಂಸ್ಕಾರ. ನಾನ್ ಬಂದ್ ಕೇಳ್ತೀನಿ, ನಿನ್ ತಾಯಿಯನ್ ಕೇಳ್ತೀನಿ. ನೀನ್ ಮಾತಾಡಿರೋ ಅಷ್ಟು ಆಡಿಯೋನ ಏನ್ ಸೌಜನ್ಯ ತಾಯಿಯನ್ ಬೈದಿದ್ಯಾ? ನಿನ್ನ ಮನೆ ಹೆಣ್ಮಕ್ಳು ಯಾಕಾದ್ರೂ 7 ಒಳಗೆ 6 ಇಂಚು ಮಣ್ಣು ರೇಪ್ ಮಾಡ್ತಾ ಇದ್ರೆ ಏನೋ ಮಾಡ್ತಾ ಇದ್ದೆ ನೀನು? ಏನೋ ಮಾಡ್ತಾ ಇದ್ದೆ ನೀನು? ಏನ್ ಮಾಡ್ತಾ ಇದ್ದೆ ನೀನು? ಯಾರು ನಿನ್ಗೆ ಪೊಲೀಸರು ಯಾರು ಕೇಳೋರಿಲ್ಲ ಅನ್ಕೊಂಡು ಆಡಿದ್ದೆ ಆಡ್ತಾ ಇದ್ಯಾ? ಆಡಿದ್ದೆ ಆಡ್ತಾ ಇದ್ರೇನು? ರೇಪಿಸ್ಟ್ ಸಪೋರ್ಟ್ ಮಾಡ್ಕೊಂಡು ಕೂತಿದ್ಯೇನೋ? ಬಚ್ಚ ನೀನು ಮೀಸೆ ಸಿಕ್ಕಿರ್ಲಿಲ್ಲ ನಿನಗೆ? ನಿನ್ಗೇನಾದ್ರು ಹೆಣ್ಣಿನ ಬೆಲೆ ಗೊತ್ತಿದ್ಯೇನೋ? ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ನೀನು ಈ ರೀತಿ ಮಾತಾಡ್ತಾ ಇರ್ಲಿಲ್ಲ ನೀನು. ನಿಂದು ಪ್ರತಿ ಒಂದು ಆಡಿಯೋ ಕೇಳಿಸ್ಕೊಳ್ತಾ ಇದ್ದೀನಿ. ಸೌಜನ್ಯ ವಿಚಾರದ ಸೌಜನ್ಯ ತಾಯಿಗೆ ಅಮ್ಮನಂತ ಹೆಂಗೋ ಬೈದೆ ನೀನು? ಹೆಂಗೋ ಬೈದೆ? ಇಷ್ಟು ದಿವಸ ನೀನೊಬ್ಬ ದೊಡ್ಡ ಬಚ್ಚ. ನೀನು ಹೆಂಗ್ ಆಟ ಆಡ್ತಾ ಇದ್ಯಾ ಅಂದ್ರೆ, ನಿನ್ನ ಆಡಿಯೋಸ್ ಲೀಕ್ ಆಗ್ತಾ ಇದೆ ಹೊರತು ಯಾರು ಇನ್ನೊಬ್ಬಂದಾಗ್ಲಿ ಲೀಕ್ ಆಗ್ತಾ ಇಲ್ಲ. ನಿಂದೆ ಪ್ರತಿ ಒಂದು ಆಡಿಯೋ ಲೀಕ್ ಆಗ್ತಾ ಇದೆ. ಸುಮಂತ್, ನಿನಗೆ ನನ್ ಬಗ್ಗೆ ಗೊತ್ತಿಲ್ಲ. ನಿನ್ ಜಾತಕನೇ ತಗ ನನಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಇನ್ನು ನಾನು ಹೆಂಗ್ ಡಿಟೆಕ್ಟಿವ್ ಮಾಡ್ತೀನಿ ಅಂತ ಗೊತ್ತಿಲ್ಲ ನಿನ್ಗೆ. ಸುಮಂತ್, ಇನ್ನು ಮೀಸೆ ಸಿಗಿರ್ಲಿಲ್ಲ. ಬಚ್ಚ ರಾಧಕ್ಕನ ಅವಳು ರಾಧಕ್ಕ, ಇವ್ರು ಸಂಧ್ಯಾ, ಅವ್ರ ಅಮ್ಮನ್ ಏನು ಸೌಜನ್ಯ ಅಮ್ಮನ್ ಏನ್ ಅನ್ಕೊಂಡಿದ್ಯಾ ನೀನ್ ಹೆಣ್ಮಕ್ಳು ಅಂತ? ಏನ್ ಅನ್ಕೊಂಡಿದ್ಯಾ ನೀನ್ ಹೆಣ್ಮಕ್ಳು ಅಂತ? ನಿನ್ನ ಆಡಿಯೋ ಸಂಧ್ಯಾ ಇನ್ನೊಂದು ನಿನ್ಗೆ ಯಾವಾಗ ನಿನ್ ಹೆಣ್ಮಕ್ಳನ್ನ ಓಕೆ ಬಾರೆ ಅವಳು ಇವಳು ಅಂತ ರೈಟ್ ಕೊಟ್ಟಿರೋದು ಯಾರೋ ನಿನ್ಗೆ? ನಿಮ್ಮ ಪ್ರಶ್ನೆ ಮಾಡ್ತೀನಿ. ಯಾರು ಮಾತಾಡಿ? ನೀನೇ ಮಾತಾಡಿದಲ್ಲ. ಅವಳ ರಾಧಕ್ಕ ತೊಳಿಲ್ಲ ಅವಳು. ನಿನಗೆ ಯಾರೋ ಹೆಣ್ಮಕ್ಳು ಮಾತಾಡಿ ನೀನು ನ್ಯಾಯ ಕೊಡ್ಸೋಕ್ಕಾಗತ್ತೇನೋ ಸೌಜನ್ಯಗೆ? ಕೊಡ್ಸೋಕ್ಕಾಗಲ್ಲ. ನಿನ್ನ ಮನೇಲಿ ಬಂದು ನಿನ್ನ ಮನೆಗೆ ಬಂದು ನಿನ್ನ ತಾಯಿ ಹತ್ರ ಇದೇನ ನಿನ್ಗೆ ಸಂಸ್ಕಾರ ಕಲ್ಸಿರೋದು ಕೇಳ್ತೀನಿ. ಇದೇನ ನಿನ್ಗೆ ಸಂಸ್ಕಾರ ಕಲ್ಸಿರೋದು ಕೇಳ್ತೀನಿ. ಸೌಜನ್ಯ ನ್ಯಾಯ ಸಿಗಲ್ಲ ಅಂತ ಹೇಳಿ ಬಂದು ನಿನ್ ರೋಡಲ್ಲಿ ನನ್ನ ಜೊತೆ ನಿಂತ್ಕೊಂಡು ಏನೋ ನಿನ್ಗೆ ಸಾಕಾಗ್ತಿದ್ರೆ ಹೆಂಗಾಯ್ತು? ನ್ಯಾಯ ಸಿಗಲ್ಲ ಅಂತ ಹೇಳಿ ಗೊತ್ತೇನೋ? ನ್ಯಾಯ ಸಿಗಲ್ಲ ಅಂತ ಹೇಳಿ ಬೀದಿ ಹೋರಾಟದ ಬಗ್ಗೆ ನಿನ್ಗೆ ಏನಾದ್ರು ಗೊತ್ತಿದೆಯೇನೋ? ಹೋರಾಟದ ಬಗ್ಗೆ ನಿನ್ಗೆ ಏನಾದ್ರು ಗೊತ್ತಿದೆಯೇನೋ? ಸೌಜನ್ಯ ಹೆಸರು ನಿನ್ಗೆ ಯೋಗ್ಯತೆ ಇಲ್ಲ. ನೀನ್ ಇದೆಯಲ್ಲ ತಂಡ, ಯಾರ್ಯಾರನ್ನ ಅಲ್ಲಾಡ್ಕೊ ಇಲ್ಲಿ, ನಿನ್ನ ಜೊತೆ ಕೇಳಿಸ್ಕೊ ಇಲ್ಲಿ. ನೀನ್ ಯಾವನ ಗೋಳಿ ಬಗ್ಗೆ ನನಗ್ ಕೋರ್ಟಿಗೆ ಹೋಗಂತ ಹೇಳಕ್ಕೆ ನಿನ್ನ ಜೊತೆ ಇದಾರಲ್ಲ ತಂಡ, ನಿನ್ನ ಜೊತೆ ಇದಾರಲ್ಲ, ನಿನ್ನ ಜೊತೆ ತಂಡ ಇದಾರಲ್ಲ, ನನ್ನ ಮುಂದೆ ಒಂದು ಟೇಬಲ್ ಅಲ್ಲಿ ಕುತ್ಕೊಂಡು ದುಡ್ಡು ಕೊಡಕ್ ಬಂದಿದ್ದಂತ ಬೋಳಿ ಮಕ್ಕಳು. ನೀನೆಂತ ನವರಂಗೆ ಸೌಜನ್ಯ ಬಗ್ಗೆ ಮಾತಾಡ್ದೆ ಅನ್ಕೋ ಮಗನೇ.
ನಿನ್ನ ಪ್ರತಿ ಒಂದು ಆಡಿಯೋಗೂ ನಾನೇ ಕಂಪ್ಲೇಂಟ್ ಕೊಡೋರು. ನಿನ್ನ ತಾಯಿನ ಕೇಳ್ತೀನಿ, ನಿನ್ನ ತಾಯಿನ ಕೇಳ್ತೀನಿ ನಾನು. ಇದೇನ ಬುದ್ಧಿ ಕಳ್ಸಿರೋದು ಇವ್ನಿಗೆ ಅಂತ ಹೇಳಿ, ಇದೇನ ಬುದ್ಧಿ ಕಳ್ಸಿರೋದು ನಿಮ್ ತಾಯಿ ನಿನ್ಗೆ? ಏಯ್ ಸುಮಂತ್, ನೀನ್ ಯಾರ ಹತ್ರ ಮಾತಾಡು? ಒಳ್ಳೆ ಕೇಳಿ ನಾನ್ ನಿಮ್ ತಾಯಿ ಕೇಳ್ಬೇಕು. ನೀನ್ ಸಂಸ್ಕಾರ ಕಲ್ಸಿದ್ರೆ ನೀನ್ ನಿನ್ನ ಮೀಸೆ ಸಿಕ್ಕಿಲ್ಲ ಎಷ್ಟು ನಿನ್ ವಯಸ್ಸು? ಏನೋ ಜೀವನ ನೋಡಿದ್ಯಾ? ಹೆಣ್ಣು ಮಕ್ಕಳನ್ನ ಯಾವ ತರ? ಒಂದ್ ನಿಮಿಷ ಕೇಳ ಇಲ್ಲಿ, ನಿನ್ಗೆ ಎಷ್ಟು ವಯಸ್ಸು? 21 ವರ್ಷ. ನಿನಗೆ ಹೆಣ್ಣು ಮಕ್ಕಳ ಜೀವನದ ಬಗ್ಗೆ, ಹೆಣ್ಣು ಮಕ್ಕಳು ಒಂದು ವಯಸ್ಸಿಗೆ ಬಂದಿರುವಂತ ಹೆಣ್ಣು ಮಕ್ಕಳು ಏನ್ ಕಷ್ಟ ಅನುಭವಿಸ್ತಾರೆ, ಆ ಹೆಣ್ಣು ಮಕ್ಕಳ ಮೇಲೆ ಒಬ್ಬ ಅತ್ಯಾಚಾರ ಮಾಡಿದ್ರೆ ಯಾವ ರೀತಿ ನೋವಾಗುತ್ತೆ, ಆ ಅತ್ಯಾಚಾರ ಮಾಡಿದ್ರೆ ಆ ಅತ್ಯಾಚಾರ ಮಾಡಿದ ಇವನಿಗೆ 6 ಇಂಚು ಮಣ್ಣು ತುಡುಕಿದಾಗ ನೋವು ಏನಂತ ನಿನ್ ಗೊತ್ತಿದ್ಯೇನೋ? ನೀನ್ ಗೊತ್ತಿದ್ಯಾ ಏನು ಸಮೀರ್ನ? ನೀನ್ ಸುಮಂತ್ ನಿನ್ನ ಪ್ರತಿಯೊಂದು ಆಡಿಯೋ ನಿನ್ನ ಮನೆಗೆ ಬಂದು ನಿನ್ನ ತಾಯಿನ ಜೊತೆಲಿ ಕೂರಿಸ್ಕೊಂಡು ನಿನ್ನ ಜೊತೆಲಿ ಕೂರಿಸ್ಕೊಂಡು ನಿನ್ನ ಆಡಿಯೋಗೆ ನೀನ್ ಏನೇನ್ ಮಾತಾಡಿದ್ಯಾ ನೀನ್ ಉತ್ತರ ಕೊಡ್ಬೇಕು ಸುಮಂತ್. ನೀನ್ ಏನೇನ್ ಮಾತಾಡಿದ್ಯಾ ಉತ್ತರ ಕೊಡ್ಬೇಕು ಸುಮಂತ್. ನೀನು ಸತ್ಯ ಗೊತ್ತಿಲ್ದಿರಾ ಮಾತಾಡಕ್ ಹೋಗ್ಬೇಡ. ಒಂದ್ ನಿಮಿಷ, ನೀನ್ ಸೌಜನ್ಯ ಹೆಸರೆತ್ತೋದಕ್ಕೆ ನಿಮ್ಗೆ ಏನ್ ತಂಡ ಇದೆ? ನಿಂದು ಕಿರಿಕಿರಿತು ವಸತಿಗಿರಿ ನಿಮ್ಗೆ ಯಾರಿಗೂ ಸೌಜನ್ಯ ಹೆಸರೆತ್ತ ಯಾಕೆ ರೆಸ್ಪೆಕ್ಟ್ ಕೊಡ್ಬೇಕು? ಯಾಕೆ ರೆಸ್ಪೆಕ್ಟ್ ಕೊಡ್ಬೇಕು? ಬೋಳಿ ಮಕ್ಕಳಿಗೆ ಯಾಕೆ ರೆಸ್ಪೆಕ್ಟ್ ಕೊಡ್ಬೇಕು? ಯಾಕೆ ರೆಸ್ಪೆಕ್ಟ್ ಕೊಡ್ಬೇಕು? ಬೋಳಿ ಮಕ್ಕಳ ಬಗ್ಗೆ ಹೆಣ್ಮಕ್ಳು ಯಾಕೆ ಮಾಡ್ಬೇಕು? ನಿನ್ನ ಮನೆ ಹತ್ರ ಬರ್ತೀನಿ ಗಾಂಡು, ನಿನ್ನ ಮನೆ ಹತ್ರ ಬರ್ತೀನಿ ಗಾಂಡು, ನಿನ್ನ ಮನೆ ಹತ್ರ ಬರ್ತೀನಿ. ಸೌಜನ್ಯ ಹೆಸರು ನೀನ್ ಮಾಡಿರೋ ಒಂದೊಂದು ಆಡಿಯೋಗೂ ಉತ್ತರ ಕೊಟ್ಟಿಲ್ಲ ಅಂತ, ಒಂದೊಂದು ಆಡಿಯೋಗೂ ಉತ್ತರ ಕೊಟ್ಟಿರಬೇಕು. ನಿನ್ ತಾಯಿ ಮುಂದೆ ಚಪ್ಪಲಿದಲ್ಲಿ ಹೊಡಿತೀನಿ, ನಿನ್ನ ತಾಯಿ ಮುಂದೆ ಚಪ್ಪಲಿದಲ್ಲಿ ಹೊಡಿತೀನಿ. ಸೌತ್ ಸರ್ಕಲ್ ಮಾಡಿ ಬೀದಿ ಹೋರಾಟ ಆದ್ರೆ ಏನು ಹೋರಾಟ ನೀವು? ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿ ಬೀದಿ ಹೋರಾಟ ಆದ್ರೆ ಏನು ಹೋರಾಟ ಮಾಡಿದ್ರ ನೀವು? ನಾನು ಸುಮಂತ್ ನಿನ್ನ ಮನೆಗ್ ಬರ್ತಾ ಇದ್ದೀನಿ, ನಿನ್ನ ಮನೆಗ್ ಬರ್ತೀನಿ. ನಿನ್ನ ತಾಯಿ ಮುಂದೆ ಆ ಆಡಿಯೋಗ್ಲನ್ನ ಹಾಕಿ ತೋರಿಸಿ, ಅದೇ ಮದ್ದು SP ಆಫೀಸಲ್ಲಿ ನಿನ್ ಮೇಲೆ ದುಡ್ಡು ಕೊಟ್ಟೆ.